ಲೇ ಸೂಳೆ ಮಗನೇ, CM ಇಬ್ರಾಹಿಂ ರಾಯರ ಮಠದ ಬಗ್ಗೆ ಮಾತಾಡಕ್ ನಿನ್ಗೆ ಏನೋ ಯೋಗ್ಯತೆ ಐತಲೇ ಲೋಫರ್ ನನ್ ಮಗನೇ. ಲೇ ಸೂಳೆ ಮಗನೇ, ತಲೆ ಹಿಡಿಯೋ ಕೆಲಸ ಮೊದಲು ಬಿಡು. ನೀನ ನವಾಬ ಬರೋದಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಹಿಂದೂ ರಾಜ್ಯರು ಆಳ್ವಿಕೆ ಮಾಡಿದ್ದಾರೆ. ಬೋಸುಡಿ ಮಗನೇ, ಲೇ ಸೂಳೆ ಮಗನೇ, ಭಾರತ ಪಾಕಿಸ್ತಾನ ಡಿವೈಡ್ ಆದ್ಮೇಲೆ 50 ಲಕ್ಷ ಜನ ಪಾಕಿಸ್ತಾನದಿಂದ ಬಂದ್ರಲ್ಲೋ ನಮ್ಮ ದೇಶಕ್ಕೆ. ಆದ್ರೆ ಎಷ್ಟೋ ಮುಕ್ಕಾಲು ಭಾಗ ಆಸ್ತಿ ನಮ್ಮ ಪಾಕಿಸ್ತಾನದಲ್ಲೇ ಇದೆಯಲ್ಲೋ. ಬೋಸುಡಿ ಮಗನೇ, ನೀನ್ ಗಂಡಸಾದ್ರೆ ಪಾಕಿಸ್ತಾನದಲ್ಲಿರೋ ಹಿಂದೂಗಳ ಆಸ್ತಿನ ಕೊಡ್ಸಲೇ ಭಾರತ ದೇಶಕ್ಕೆ. ಲೇ ಬೋಸುಡಿ ಮಗನೇ, ನಿಮ್ಮ ಅಪ್ಪನ ಆಸ್ತಿನೇನಲ್ಲೇ ಸೂಳೆ ಮಕ್ಳ. ಯಾಕೋ ನಮ್ ದೇಶ ಬೇಡ ಅಂತ ಅಂದ್ಬಿಟ್ಟು ಪಾಕಿಸ್ತಾನ ದೇಶ ಮಾಡ್ಕೊಂಡಿದ್ದು. ಬೇಡ ಅಂತ ಹೇಳಿದ್ಮೇಲೆ ನಮ್ ದೇಶ, ನಮ್ ಧರ್ಮ, ನಮ್ ಸಂವಿಧಾನ ಏನು ಬೇಡ ಅಂದ್ಮೇಲೆ ನಮ್ಮ ಆಸ್ತಿ ಹೆಂಗೋ ಬೇಕು ನಿಮ್ಗೆ. ಬೋಸುಡಿ ಮಗನೇ, ರಾಯರ ಮಠದ ಬಗ್ಗೆ ಬರ್ತಾನೆ. ರಾಯರ ಮಠ. ಲೇ ಸೂಳೆ ಮಕ್ಳ, ನೀವು ನಿಮ್ಮ ನವಾಬರು ನಮ್ಮ ದೇಶದಲ್ಲಿ ಎಷ್ಟು ದೇವಸ್ಥಾನಗಳನ್ನ ಕೊಳ್ಳೆ ಹೊಡೆದಿದ್ದಾರೆ, ಎಷ್ಟು ದೇವಸ್ಥಾನನ ಧ್ವಂಸ ಮಾಡಿದ್ದಾರೆ ಗೊತ್ತೇನಲ್ಲೇ ಸೂಳೆ ಮಗನೇ. ನಿಮ್ಮ ಅಪ್ಪ ಕಟ್ಕೊಡ್ತಾನೇನಲ್ಲೇ. ನಿನ್ ಗಂಡಸಾದ್ರೆ ಬೋಳಿ ಮಗನೇ, ನಿನ್ನ ನವಾಬ ಧ್ವಂಸ ಮಾಡಿರೋಂತ ದೇವಸ್ಥಾನಗಳನ್ನ ಮೊದಲು ಪುನರ್ ನಿರ್ಮಾಣ ಮಾಡಿಕೊಡಲೇ. ಲೇ ಸೂಳೆ ಮಗನೇ, 4 ಅಡಿ ಜಾಗ ಕೊಟ್ಟನಂತೆ ನಿನ್ನ ಅಮ್ಮನ ಆಕೆಯಲ್ಲೇ. ನಮ್ಮ ದೇಶದಲ್ಲಿ ಎಷ್ಟು ಜನ ಹಿಂದೂ ರಾಜ್ಯರು ಆಳ್ವಿಕೆ ಮಾಡಿದ್ದಾರೆ ಗೊತ್ತೇನಲ್ಲೇ ಬೋಸುಡಿಕೆ. ಇರೋದಕ್ಕೆ 3 ಅಡಿ ಜಾಗ ಕೊಟ್ರೆ ನನ್ನ ಮಕ್ಕಳು ಎಲ್ಲ ನಮ್ದೇ ಅಂತಾರೆ. ಸಂವಿಧಾನಕ್ಕೆ ನೀವು ತಲೆ ಬಾಗ್ತೀರೇನೋ? ಸಂವಿಧಾನ ಓದಿದ್ಯೇನೋ? ಸಂವಿಧಾನ ಗೌರವ ಕೊಡ್ತೀರನ್ರೋ ನೀವು? ಇದುವರೆಗೂ ಬೊಗಳ್ತಿರಲ್ಲೋ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಅಂತ. ಸಂವಿಧಾನ ಪ್ರಕಾರ ಯಾವನಾರು ಒಬ್ಬ ಬೋಸುಡಿ ಮಗ ನಡ್ಕಂತ ಇದ್ದೀರನ್ರಲ್ಲಿ. ರಾಯರ ಮಠದ ಬಗ್ಗೆ ಆಗ್ಲಿ, ಹಿಂದೂ ದೇವಸ್ಥಾನಗಳ ಬಗ್ಗೆ ಆಗ್ಲಿ, ಹಿಂದೂಗಳ ಆಸ್ತಿಗಳ ಬಗ್ಗೆ ಆಗ್ಲಿ ಯಾರಾದ್ರೂ ಮಾತಾಡಿದ್ರೆ ಸೂಳೆ ಮಕ್ಳ ಒಬ್ಬೊಬ್ರಿಗೂ ರೋಡಲ್ಲಿ ಕೊಚ್ಚಿ ಬಿಸಾಕ್ತಿವಿ. ಬೋಸುಡಿ ಮಗನೇ,